ಸ್ಥಿತಿಯನ್ನು ನೋಡಿದ್ರೆ ನಿಮಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತದೆ. ಅದನ್ನು ಯಾರು ಎಕ್ಸ್ಪ್ಲೇನ್ ಮಾಡಬೇಕಾದಂಥ ಅಗತ್ಯತೆಯೂ ಇಲ್ಲ. ಮೊದಲೇದು ಇನ್ ಆಲ್ ರೆಸ್ಪೆಕ್ಟ್ ನಾವು ಸೇಫ್ ಆಗಿದ್ದೇವೆ. ದ್ಯಾಟ್ ಇಟ್ ಸೆಲ್ಫ್ ಇಸ್ ದಿ ಮೋಸ್ಟ್ ಸಕ್ಸಸ್ಫುಲ್ ಪಾರ್ಟ್ ಆಫ್ ಅವರ್ ಡಿಪ್ಲೊಮಸಿ. ಒಂದು ಕಡೆ ಇಸ್ರೇಲ್, ಹಮಾಸ್, ಹಿಜ್ಬುಲ್ಲಾ, ಇನ್ನೊಬ್ಬ ಪ್ಯಾಲೆಸ್ಟೈನ್ ಜೊತೆಗೆ ಅಲ್ಲಿ ಯುದ್ಧ ನಡೀತಾ ಇದೆ. ಚೈನಾ ತೈವಾನು ಕಂಟಿನ್ಯೂಸ್ ಟೆನ್ಷನ್ ಇದೆ. ಈಗ US, ಇಸ್ರೇಲು, ಇರಾನ್ ಟೆನ್ಷನ್ ಇದೆ. ಎಂಟೈರ್ ಮಿಡಲ್ ಈಸ್ಟ್ ಪ್ರಾಬ್ಲಮ್ ಇದೆ. ಅಂಥದ್ರಲ್ಲಿ ಇದರ ಎಲ್ಲದರ ಮಧ್ಯೆ ಬಿಕಾಸ್ ಆಫ್ ದಿ ಇಂಡಿಯಾ ಸ್ಟ್ರಾಟಜಿಕ್ ಅಪ್ರೋಚ್ ಆ್ಯಂಡ್ ಸ್ಟ್ರಾಟಜಿಕ್ ಫೋರ್ಥಾಟ್, ಭಾರತದಲ್ಲಿ ಯಾವುದೇ ರೀತಿಯಾದ, ಯಾಕಂದರೆ ಮೊನ್ನೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿಯೂ LPG ಮತ್ತು ಡೀಸೆಲು ಪೆಟ್ರೋಲ್ ಬಗ್ಗೆ ನೋಟಿಸ್ ಕೊಟ್ಟು ಆಮೇಲೆ ಬೇರೆ ಏನೋ ಮಾತಾಡಿ ಆಮೇಲೆ ಓಡಿ ಹೋಗಿಬಿಟ್ರೆ. ಇಟ್ ಇಸ್ ಇರ್ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಭಾರತದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ, ವಿಶೇಷವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಕೆರೋಸಿನ್, ಇವನ್ FTA ಅಂದ್ರೆ ನಮ್ಮದು ವಿಮಾನಕ್ಕೆ ಉಪಯೋಗ ಮಾಡುವಂಥ ಇಂಧನ, ಇದು ಯಾವುದೂ ಸಮಸ್ಯೆನೇ ಇಲ್ಲ. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ನಮ್ಮದು ಸ್ಟ್ರಾಟಜಿಕ್ ರಿಸರ್ವ್ ಚೆನ್ನಾಗಿದೆ. ಅಕ್ಕಪಕ್ಕದ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇನ್ನು LPGಗೆ ಸಂಬಂಧಿಸಿದಂತೆ ಸಹಿತ ನಮ್ಮದು ಇಲ್ಲಿವರೆಗೆ ಡೊಮೆಸ್ಟಿಕ್ದಲ್ಲಂತೂ ಯಾವುದೇ ತೊಂದರೆ ಎಲ್ಲಿಯೂ ಕೂಡ ಏನಂತಾರೆ ಅದಕ್ಕೆ ಡ್ರೈ ಡೌನ್ ಆಗಿದೆ ಅನ್ನುವಂಥ ಒಂದು ಸ್ಥಿತಿನೂ ಇಲ್ಲ.